ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ವೇದಿಕ್ ನ್ಯೂಮರಾಲಜಿ ಬಗ್ಗೆ ನೋಡ್ತಾ ಹೋಗೋಣ. ಮುಂದಿನ ಸೀರೀಸು ನಂಬರ್ 9. ಯಾರೆಲ್ಲ ನಂಬರ್ 9ಅಲ್ಲಿ ಹುಟ್ಟಿರ್ತೀರಾ ಅಂಥವರು ಹೇಳಬೇಕಂದ್ರೆ ದೇ ಆರ್ ವೆರಿ ಸ್ಟ್ರಾಂಗ್. ಅಂದರೆ ದೇ ವಿಲ್ ಬಿ ಹ್ಯಾವಿಂಗ್ ವೆರಿ ಸ್ಟ್ರಾಂಗ್ ಆರ ಅಂತಲೇ ಹೇಳ್ಬೋದು. ಈ ಯಾರ್ಯಾರು ನಂಬರ್ 9ಅಲ್ಲಿ ಹುಟ್ಟಿರ್ತಾರಲ್ಲ ಅವ್ರನ್ನ ನೋಡಿ, ಅವ್ರು ಸ್ವಲ್ಪ ಬ್ರಾಡಾಗಿ, ಎತ್ತರವಾಗಿ, ಸ್ವಲ್ಪ ಗಾಢವಾಗಿರ್ತಾರೆ. ನಂಬರ್ 9 ಸೀರೀಸಲ್ಲಿ ಹುಟ್ಟಿರೋರಿಗೆ ಮಾರ್ಸ್ ಅಂತ ಹೇಳ್ತೀವಿ. ಅಂದರೆ ಮಂಗಳ ಗ್ರಹದ ಎನರ್ಜಿ ಜಾಸ್ತಿ ಇರುತ್ತೆ. ಇವ್ರಿಗೆ ಫೇವ್ರೆಟ್ ಕಲರ್ ಬಂದು ರೆಡ್ ಇರುತ್ತೆ. ಅಂದರೆ ಇವ್ರಿಗೆ ಬರುವಂತಹ ಕಲರ್, ಯಾಕಂದರೆ ಇದು ಮಾರ್ಸ್. ನಾವು ಹನುಮಂತ ಅಥವಾ ಸುಬ್ರಹ್ಮಣ್ಯ ಇವ್ರನ್ನೆಲ್ಲ ಈ ಒಂದು 9 ಸೀರೀಸಲ್ಲಿ ನೋಡ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸುಬ್ರಹ್ಮಣ್ಯ ಬಂದು ಸೇನಾಧಿಪತಿ ಅಂತಂದರೆ ಈ ಒಂದು ದೇವತೆಗಳಿಗೆ ಒಂದು ಸೇನಾಧಿಪತಿ ಅಂತ ಹೇಳ್ಬೋದು. ಲೈಕ್ ಹೀಸ್ ಲೈಕ್ ಎ ಸೋಲ್ಜರ್. ಮತ್ತು ಆಂಜನೇಯನ ಶಕ್ತಿ ನಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಇವರ ಈ ಒಂದು ನಂಬರ್ 9 ಯಾರ್ಯಾರು ಇರ್ತಾರೆ ಇವ್ರಿಗೆ ಸುಬ್ರಹ್ಮಣ್ಯೇಶ್ವರ ಮತ್ತು ಆಂಜನೇಯ ಸ್ವಾಮಿ ಅನುಗ್ರಹ ತುಂಬ ಇರುತ್ತೆ. ಅಂದರೆ ಅವರು ಇನ್ಫ್ಲೂಯೆನ್ಷಿಯಲ್ ಜಾಸ್ತಿ ಆಗಿರ್ತಾರೆ. ಸೊ ಯಾರ್ಯಾರೆಲ್ಲ ನಂಬರ್ 9ಅಲ್ಲಿ ಹುಟ್ಟಿರ್ತಾರಲ್ಲ ಇವ್ರು ಸ್ವಲ್ಪ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಮತ್ತು ಸ್ವಲ್ಪ ರಗಡ್ ಅಂತಲೇ ಹೇಳ್ಬೋದು. ಇವ್ರದ್ದು ತುಂಬ ರಿಜಿಡ್ ಸ್ವಭಾವ, ಅಂದರೆ ವರ್ಟ್ ಸ್ವಭಾವದವ್ರು ಆಗಿರ್ತಾರೆ. ಆದರೆ ಆಚೆಯಿಂದ ವರ್ಟು, ಆದರೆ ಮನಸ್ಸು ಮಾತ್ರ ತುಂಬ ಸೆನ್ಸಿಟಿವ್ ಪೀಪಲ್ ಇವರು ಏನು ಅಂತಂದರೆ ತುಂಬ ಲಾಯಲ್ ಮತ್ತು ಸೆನ್ಸಿಟಿವ್ ಆಗಿರ್ತಾರೆ. ಯಾರೆಲ್ಲ ನಂಬರ್ 9 ಸೀರೀಸಲ್ಲಿ ಹುಟ್ಟಿರ್ತಾರೆ ಅಬ್ಸರ್ವ್ ಮಾಡಿ, ಅವ್ರಿಗೆ ಏನು ಅಂತಂದರೆ ಅವರು ತಾವು ಮಾಡಿದ್ದೇ ಸರಿ, ಅಂದರೆ ಅವರು ಸರಿನೇ ಮಾಡ್ತಿರ್ತಾರೆ. ಅದನ್ನು ಬೇರೆಯವ್ರಿಗೂ ಅಷ್ಟೇ. ಅಂದರೆ ಇವರು ತಪ್ಪನ್ನು ಒಪ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಯಾರಾದರೂ ತಪ್ಪು ಮಾಡ್ತಿದ್ರೆ ಆನ್ ದ ಫೇಸ್ ಇದು ನೀನು ತಪ್ಪು ಮಾಡ್ತಿದ್ಯಾ ಅಂತಲೇ ಹೋಗಿ ಹೇಳ್ತಾರೆ. ಯಾರಾದರೂ ಏನಾದರೂ ಅವ್ರಿಗೆ ಆಪೋಸಿಟಾಗಿ ಮಾತಾಡಿದ್ರೆ ಅಥವಾ ಕೋಪದಲ್ಲಿರುವಾಗ ಮಾತಾಡಿದ್ರೆ ಇಟ್ ವಿಲ್ ಗೋಯಿಂಗ್ ಟು ಗೆ ನೆಕ್ಸ್ಟ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ತುಂಬ ಒಂದು ನೆಕ್ಸ್ಟ್ ಲೆವೆಲ್ಗೆ ಇವ್ರು ತುಂಬ ಕೋಪ ಮಾಡಿಕೊಂಡು ಅಥವಾ ಒಂದು ಸೀನ್ನೇ ತುಂಬ ಕ್ರಿಯೇಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಯಾರ್ಯಾರು ನಂಬರ್ 9 ಸೀರೀಸಲ್ಲಿ ಹುಟ್ಟಿರ್ತಾರಲ್ಲ ಅವ್ರ ಹತ್ರ ಸ್ವಲ್ಪ ನಾವು ಕೋಪದಲ್ಲಿರುವಾಗ ಪ್ರೀತಿಯಿಂದ ಮಾತಾಡಬೇಕು. ಅವ್ರು ಯಾವಾಗ ಅವ್ರ ಕೋಪನ ಶಾಂತತೆಗೆ ತಂದ್ಕೊಳ್ತಾರಲ್ಲ ಆವಾಗ ನಾವು ಹೋಗಿ ಪರಿಸ್ಥಿತಿನ ಹೀಗಲ್ಲ ಹೀಗಿತ್ತು ಅಂತ ಹೇಳಿದ್ರೆ ಅವ್ರು ಅವಾಗ ಓಕೆ ಅಂತ ಅರ್ಥ ಮಾಡ್ಕೊಳ್ತಾರೆ ಹೊರತು ಅವ್ರ ಕೋಪದಲ್ಲಿರುವಾಗ ನಾವೇನಾದರೂ ಒಂದು ಮಾತಾಡಿದ್ರೆ ಅವ್ರದ್ದು ಅದು ಅಂದರೆ ಟ್ರಿಗರ್ ಆಗಿಬಿಡ್ತಾರೆ ಬೇಗ. ಇವರು ನಂಬರ್ 9 ಅವರು ಯಾವುದೇ ಥರ ಇವ್ರ ಸುತ್ತಮುತ್ತ ಯಾವುದೇ ಒಂದು ಅನ್ಯಾಯ ನಡೀತಾ ಇದ್ದರೆ ಇವರು ಸಹಿಸ್ಕೊಳ್ಳೋದಿಲ್ಲ. ಮತ್ತು ಇವ್ರ ಮಾತಲ್ಲೂ ಅಷ್ಟೇ ಶುಗರ್ ಕೋಟಿಂಗ್ ಇರೋದಿಲ್ಲ. ಜನಗಳಿಗೆ ನೋಡೋದಕ್ಕೆ ಇವ್ರು ತುಂಬ ಈಗೋ ಅಥವಾ ಅರೋಗೆನ್ಸಿ ಅಂತ ಅನ್ಸಿದ್ರು ಬಟ್ ಇವ್ರ ಮಾತಲ್ಲಿ ತುಂಬ ಕಠಿಣ ಇರುತ್ತೆ, ಮನಸ್ಸು ಅಷ್ಟೇ ಮೃದು ಇರುತ್ತೆ. ಯಾರ್ಯಾರು 9 ಸೀರೀಸಲ್ಲಿ ಹುಟ್ಟಿರ್ತಾರಲ್ಲ ಅವ್ರು ನೋಡಿ, ಅವ್ರಿಗೆ ತುಂಬ ಬಂಚ್ ಆಫ್ ಫ್ರೆಂಡ್ಸ್ ಇರ್ತಾರೆ. ಇವರು ತುಂಬ ಹಾನೆಸ್ಟ್ ಮತ್ತು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ತುಂಬ ಒತ್ತು ಕೊಡ್ತಾರೆ. ಮತ್ತು ಇವ್ರು ಏನಾದರೂ ಒಂದು ಕಮಿಟ್ ಆದರೆ ಆ ಕಮಿಟ್ಮೆಂಟ್ ಮೇಲೆ ನಿಂತಿರ್ತಾರೆ. ಇವರು ಸ್ವಲ್ಪ ಸ್ಪಿರಿಚುಯಾಲಿಟಿ ಅಂತಲೂ ಹೇಳ್ಬೋದು. ಯಾವಾಗಲಾರು ಇವರು ತುಂಬ ಸ್ಪಿರಿಚುವಲ್ ಆಗಲ್ಲ, ಬಟ್ ಸ್ಪಿರಿಚುಯಾಲಿಟಿಗೆ ಅಂತ ಬಂದರೆ ತುಂಬ ಡಿವೋಟೆಡ್ ಆಗಿಬಿಡ್ತಾರೆ. ನಂಬರ್ 9 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಇವ್ರಿಗೆ ಇಂಪಾಸಿಬಲ್ ಥಿಂಗ್ಸ್ ಅನ್ನೋದೇ ಯಾವುದೂ ಇಲ್ಲ. ಯಾವುದು ಇಂಪಾಸಿಬಲ್ ಅಂತ ನಾವು ಹೇಳ್ತೀವೋ ಅದೆಲ್ಲ ಅವ್ರಿಗೆ ಪಾಸಿಬಲ್ ಆಗ್ತದೆ. ಮತ್ತು ಯಾವುದನ್ನು ಅವರು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಕಡೆಯವರೆಗೂ ಇವರು ಹೋರಾಡ್ತಾರೆ. ಮತ್ತು ಯಾವುದೇ ನಾವು ಅಂದರೆ ಇವ್ರ ಹತ್ರ ಹೋಗ್ಬಿಟ್ಟು ನಾವು ಇಂಥದ್ದು ಮಾಡ್ಬೋದಾ ಮಾಡೋಕ್ಕಾಗಲ್ವ ಅಂದರೆ ಇವರು ಮಾಡೋಕ್ಕಾಗಲ್ಲ ಅಂತ ಹೇಳೋದೇ ಇಲ್ಲ. ಏನೇ ಇಂಪಾಸಿಬಲ್ ಥಿಂಗ್ಸ್ನ ಪಾಸಿಬಲ್ ಆಗಿ ಇವರು ಈಸಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಯಾರೆಲ್ಲ ನಂಬರ್ 9 ಸೀರೀಸಲ್ಲಿ ಹುಟ್ಟಿರ್ತಾರಲ್ಲ ಅವ್ರೇನು ಅಂತಂದರೆ ದೇ ಡೋಂಟ್ ಹ್ಯಾವ್ ಶುಗರ್ ಕೋಟಿಂಗ್ ಆನ್ ದಿ ಫೇಸ್, ಹೀಗೆ ಅಂತಲೇ ಅವ್ರು ಹೇಳ್ತಾರೆ. ಮತ್ತು ದೇ ಆರ್ ವೆರಿ ಇಂಟ್ರೋವರ್ಟ್. ಅಂದರೆ ಇಂಟ್ರೋವರ್ಟ್ ಆಗಿರಲ್ಲ, ಇವ್ರು ತುಂಬ ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ. ಅಂದರೆ ಹೈಲಿ ಎಕ್ಸ್ಟ್ರೋವರ್ಟ್. ಯಾವುದನ್ನೇ ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಇವಾಗ ನಮಗೇನಾದ್ರೂ ಅನಿಸ್ತಾ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ, ಹೀಗೆ ಹೇಳ್ಬೋದು ಹೇಳ್ಬಾರ್ದು, ಎದುರುಗಡೆ ಇರೋರ್ಗೆ ಏನಾದ್ರು ನೋವಾಗುತ್ತೆ ಅಂತ. ಆದರೆ ಇವರು ಆ ಥರ ಅಲ್ಲ. ಅವ್ರು ಬೇರೆಯವ್ರಿಗೆ ಮನ್ಸಿಗೆ ನೋವಾದರೂ ಪರವಾಗಿಲ್ಲ, ಆದರೆ ಏನು ಹೇಳಬೇಕು ಪಾಯಿಂಟ್ ಟು ಪಾಯಿಂಟ್ ಇವರು ಅದನ್ನು ಹೇಳ್ತಾರೆ. ಮತ್ತು ಇವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇರುತ್ತೆ. ಇವರು ಕೂಡ ಒಬ್ಬ ಒಳ್ಳೆ ಮೋಟಿವೇಶನ್ ಸ್ಪೀಕರ್ ಕೂಡ ಆಗ್ಬೋದು. ಯಾರಾದರೂ ಏನಾದರೂ ಬೇಜಾರಲ್ಲಿದ್ದರೆ ತುಂಬ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡ್ತಾರೆ. ಅಥವಾ ಅವ್ರಿಗೆ ಬೇಜಾರಲ್ಲಿದ್ದರೆ ನನ್ನ ಕೈಲಿ ಇದಾಗಲ್ಲ ಅಂತ ಕೂತ್ಕೊಂಡಾಗ ಅವ್ರ ಹತ್ರ ಬಂದು ಮೋಟಿವೇಟ್ ಮಾಡಿ ನೀನು ಇದು ಮಾಡಬಲ್ಲೆ, ನಿನ್ನ ಕೈಲಿ ಆಗತ್ತೆ ಅನ್ನೋ ಒಂದು ಎನ್ಕರೇಜ್ಮೆಂಟ್ ಕೊಡ್ತಾರೆ. ಮತ್ತು ನಂಬರ್ 9ಅಲ್ಲಿರೋರು ಸ್ವಲ್ಪ ಕೋಪ ಜಾಸ್ತಿ ಅಂತಲೇ ಹೇಳ್ಬೋದು. ಅಂದರೆ ಇವ್ರಿಗೆ ರೆಡ್ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ ಮಾರ್ಸ್ಗೆ. ಸೊ ಮಾರ್ಸ್ ಎನರ್ಜಿ ಇವರಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೋಪ ಇಶ್ಯೂಸ್ ಜಾಸ್ತಿ, ಅಂದರೆ ಆ್ಯಂಗರ್ ಇಶ್ಯೂಸ್ ಜಾಸ್ತಿ, ಬೇಗ ಕೋಪಕ್ಕೆ ಒಳಗಾಗ್ತಾರೆ. ಆದರೆ ಇವರು ಒಂದು ಸಲ ಕೋಪ ಬಂದರೆ ತುಂಬ ಹೈ ಆಗ್ತಾರೆ ಮತ್ತು ಆ ಕೋಪ ಇಳಿಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಇವ್ರ ಜೊತೆ ಏನಾದರೂ ನಾವು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಅಥವಾ ಏನೋ ಒಂದು ಕೋಪ ಬಂತು ಅಥವಾ ಮನೇಲಿ ನಮಗೆ ಯಾರು ನಂಬರ್ 9 ಇದ್ದಾರೆ, ತುಂಬ ಕೋಪ ಬರ್ತಾ ಇದೆ ಅವ್ರಿಗೆ ಅಥವಾ ಆ್ಯಂಗರ್ ಇಶ್ಯೂಸ್ ಇದೆ ಅಂದರೆ ವಿ ಶುಡ್ ಬಿ ವೆರಿ ಕಾಮ್ ವಿತ್ ದೆಮ್.
ಯಾಕಂದರೆ ಅವ್ರು ಕೋಪದಲ್ಲಿರುವಾಗ ನಾವು ಯಾವುದೇ ಒಂದು ವಿಷಯನ ನಾವು ಅವ್ರ ಹತ್ರ ಹೇಳಿದಾಗ ಅವ್ರು ಸುಲಭವಾಗಿ ಅದನ್ನು ತಗೊಳ್ಳೋದಿಲ್ಲ. ಮತ್ತು ಮಿಸ್ಅಂಡರ್ಸ್ಟುಡ್ ಅಥವಾ ಮಿಸ್ಕಮ್ಯುನಿಕೇಷನ್ ಅಥವಾ ತುಂಬ ಕಮ್ಯುನಿಕೇಷನ್ ಅಂದರೆ ವಾದ ವಿವಾದ ನಡೀತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ನಂಬರ್ 9ಅಲ್ಲಿ ಯಾರೇ ಹುಟ್ಟಿರ್ತಾರಲ್ಲ ಅವ್ರು ಸ್ವಲ್ಪ ಆ್ಯಂಗರ್ ಇಶ್ಯೂಸ್ ಇರೋದ್ರಿಂದ ಅವ್ರು ಸ್ವಲ್ಪ ಕಾಮ್ ಡೌನ್ ಆದಮೇಲೆ ನಾವು ಹೋಗಿ ಅವ್ರ ಹತ್ರ ಮಾತಾಡೋದ್ರಿಂದ ಅವ್ರು ಅದನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಒಂದು ಬಾಂಧವ್ಯವನ್ನು ಬೆಳೆಸ್ಕೋತಾರೆ. ಮತ್ತು ನಂಬರ್ 9ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಇವರಿಗೆ ತುಂಬ ಗುಡ್ ಕಮ್ಯುನಿಕೇಷನ್ ಇರುತ್ತೆ. ಯಾರೇ ನೋಡಿ ತುಂಬ ಮೃದು ಭಾಷಿಯಾಗಿರ್ತಾರೆ. ಇವರು ಯಾರನ್ನೂ ಟ್ರಿಗರ್ ಮಾಡಿಲ್ಲ ಅಂದರೆ ಇವರಂಥ ಒಳ್ಳೆ ವ್ಯಕ್ತಿ ಯಾರೂ ಇರೋದೇ ಇಲ್ಲ. ನಂಬರ್ 9ಅಲ್ಲಿ ಹುಟ್ಟಿರೋರಿಗೆ ನಂಬರ್ 7 ನಂಬರ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇವ್ರ ಕಾಂಪಿಟಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಂಬರ್ 7 ಎಷ್ಟು ಆ್ಯಂಗರ್ ಇಶ್ಯೂಸ್ ಇರುತ್ತೋ ನಂಬರ್ 9 ಅಂದರೆ ತುಂಬ ಆ್ಯಂಗರ್ ಇಶ್ಯೂಸ್ ಇರುತ್ತೆ. ನಂಬರ್ 7 ಅವರು ತುಂಬ ಕಾಮ್. ಅವರು ಏನೇ ಬರಲಿ ಸ್ವಲ್ಪ ಎಲ್ಲ ಕಾಮಾಗಿ ತಗೋತಾರೆ, ಸ್ವಲ್ಪ ಓಕೆ ಆಮೇಲೆ ನೋಡೋಣ. ಯಾಕಂದರೆ ಇವ್ರಿಗೆ ತುಂಬ ಆ್ಯಂಗರ್ ಇಶ್ಯೂಸ್ ಇರೋದ್ರಿಂದ ಈ ಒಂದು ನಂಬರ್ 7 ಇವ್ರನ್ನ ಸಮಾಧಾನ ಮಾಡ್ತಾರೆ. ಸೊ ಈ ಒಂದು ಜುಗಲ್ಬಂದಿ ಚೆನ್ನಾಗಿ ಹೋಗುತ್ತೆ. ಸೊ ಯಾರ್ಯಾರೆಲ್ಲ ನೀವು ಮದುವೆ ಆಗಬೇಕಂತ ನೋಡ್ತಿದ್ದೀರಾ, ಸೊ ನಂಬರ್ 9 ಇರೋರು ನಂಬರ್ 7ನ ನೋಡ್ಬೋದು, ಇಲ್ಲ ನಂಬರ್ 7 ನೋಡ್ತಿರೋರು ನಂಬರ್ 9 ಜೊತೆ ಹೋಗ್ಬೋದು. ಹಾಗೆ ನಂಬರ್ 9ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಇವ್ರಿಗೇನು ಅಂತಂದರೆ ಇವ್ರಿಗೆ ಯಾರೂ ಎದುರು ಮಾತಾಡಬಾರ್ದು. ಮತ್ತು ಇವ್ರು ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಇವರು ಓನಾಗಿ ಏನೋ ಮಾಡಬೇಕು. ಇವಾಗ ನಾವು ಯಾರ್ಯಾರು ನಂಬರ್ 9ಅಲ್ಲಿ ಸೋಲ್ಜರ್ಸ್ ನೋಡ್ತೀವಿ, ಸರ್ಜನ್ಸ್ ನೋಡ್ತೀವಿ, ಇವ್ರಿಗೆ ಧೈರ್ಯ ಜಾಸ್ತಿ. ಕೆಲವ್ರಿಗೆಲ್ಲ ಬ್ಲಡ್ ನೋಡಿದ್ರೆ ಆಗೋದಿಲ್ಲ, ಅಥವಾ ಇದು ಏನೋ ಒಂದು ಆಕ್ಸಿಡೆಂಟ್ ನೋಡಿದ್ರೆ ಆಗೋದಿಲ್ಲ. ಬಟ್ ಇವ್ರಿಗೆ ತುಂಬ ಒಳಗಡೆಯಿಂದ ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಮತ್ತು ಇವ್ರಿಗೆ ಏನು ಅಂತಂದರೆ ಇಂಟ್ಯೂಷನ್ ಪವರ್ ಕೂಡ ಚೆನ್ನಾಗಿರುತ್ತೆ. ಇಂಥವರು ಸೋಲ್ಜರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಮತ್ತು ಸರ್ಜನ್ಸ್ ಆಗ್ಬೋದು. ಮತ್ತು ಇವ್ರಿಗೆ ಒಳ್ಳೆ ಬಿಸ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಈ ನಂಬರ್ 9 ನಂಗೆ ಆ್ಯಕ್ಟಿವೇಟ್ ಆಗಿಲ್ಲ, ನನಗೆ ಹೇಳಿರೋ ಈ ಯಾವ ಗುಣಗಳು ಇಲ್ಲ, ಅಥವಾ ನಂಬರ್ 9ಅಲ್ಲಿ ಇದು ನಾನು ತುಂಬ ಸ್ಟ್ರಗಲ್ ಮಾಡ್ತಿದ್ದೀನಿ ಅಂತ ಅಂತಿದ್ದೀರಾ, ಅವ್ರಿಗೆಲ್ಲ ಏನು ಮಾಡಬೇಕಂದ್ರೆ ನಂಬರ್ 9 ಅಂದರೆ ನಮ್ಗೆ ಗೊತ್ತು ಆಂಜನೇಯ ಸ್ವಾಮಿ ಅಥವಾ ಹನುಮಂತ. ಇಟ್ಸ್ ಎ ನೇಮ್ ಫಾರ್ ಬಾಡಿ ಬಿಲ್ಡಿಂಗ್. ಒಂದಲ್ಲ ಒಂದು ನೀವು ಯಾವುದಾದ್ರೂ ಒಂದು ಯೋಗಾಸನ ಅಥವಾ ಒಂದು ಎಕ್ಸಸೈಸ್ ಮಾಡ್ಬೋದು, ಅಥವಾ ಜಿಮ್ಗೆ ಹೋಗ್ಬೋದು. ಡೈಲಿ ಒಂದು ಸ್ವಲ್ಪ ಆದ್ರೂ ಸ್ವೆಟ್ಟಿಂಗ್ ಆಗುವಂತಹ ಒಂದು ಎಕ್ಸಸೈಸ್ನ ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಇವ್ರಿಗೆ ಅಂದರೆ ಆ್ಯಂಗರ್ ಇಶ್ಯೂಸು ಅಥವಾ ಒಂದು ಅಗ್ನಿತತ್ವ ಇವರಲ್ಲಿ ಜಾಸ್ತಿ ಇರೋದ್ರಿಂದ ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ಬಾಡಿನ ಯಾವಾಗಲೂ ಇವ್ರು ಹೈಡ್ರೇಟಲ್ಲಿ ಇಟ್ಕೋಬೇಕಾಗತ್ತೆ. ಅಂದರೆ ಇವ್ರ ಹೀಟ್ ಬಾಡಿ, ಅದರಿಂದ ಇವ್ರಿಗೆ ಜಾಸ್ತಿ ಆ್ಯಂಗರ್ ಇಶ್ಯೂಸ್ ಇರುತ್ತೆ. ಅದಕ್ಕೋಸ್ಕರ ನಂಬರ್ 9ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಅವರು ಸ್ವಲ್ಪ ನೀರನ್ನ ಇಂಟೇಕ್ ಜಾಸ್ತಿ ಮಾಡಿ, ಮತ್ತು ಯಾವುದಾದ್ರೂ ಒಂದು ಎಕ್ಸಸೈಸ್ ಇವ್ರು ಮಾಡಲೇಬೇಕು. ಇವ್ರು ಲೈಫ್ ಲಾಂಗ್ ಯಾವುದಾದ್ರು ಒಂದು ಯೋಗ ಅಥವಾ ಪ್ರಾಣಾಯಾಮ ಅಥವಾ ಒಂದು ಜಿಮ್ಗೆ ಹೋಗೋದಾಗಲಿ, ಅಥವಾ ಏನೇ ಒಂದು ಬಾಡಿ ರಿಲೇಟೆಡ್ ಒಂದು ಬಾಡಿ ಸ್ವೆಟ್ ಆಗುವಂತಹ ಕೆಲಸಗಳನ್ನ ಮಾಡಿದಾಗ ಇವರಲ್ಲಿ ನಂಬರ್ 9 ಆ್ಯಟ್ರಿಬ್ಯೂಟ್ಸ್ ಜಾಸ್ತಿ ಆಗಿ ಇವ್ರಿಗೆ ಯಾವುದೇ ಥರ ಒಂದು ಮಂಗಳ ದೋಷ ಇರುತ್ತಲ್ಲ ಅದನ್ನು ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ನಂಬರ್ 1ಇಂದ ನಂಬರ್ 9 ಸೀರೀಸ್ವರೆಗೂ ನಾವು ಯಾವ ಥರ ಆ್ಯಟ್ರಿಬ್ಯೂಟ್ಸ್ ಇರುತ್ತೆ, ಇವ್ರ ಪರ್ಸ್ನಾಲಿಟಿ ಹೇಗಿರುತ್ತೆ, ಇವ್ರ ಜೊತೆ ಹೇಗೆ ನಡ್ಕೋಬೇಕು, ಅಥವಾ ಇವ್ರ ಗುಣಗಳು ಹೇಗಿರುತ್ತೆ, ಲಕ್ಷಣಗಳು ಹೇಗಿರುತ್ತೆ ಅಂತ ನೋಡ್ತಾ ಹೋದ್ವಿ. ಇನ್ನು ಮುಂದಿನ ಸಂಚಿಕೆಯಿಂದ ಈ ಒಂದು 81 ಕಾಂಬಿನೇಷನ್ಸ್ ಅಂದರೆ ನಂಬರ್ ಕಾಂಬಿನೇಷನಲ್ಲಿ ಹೇಗೆ ವರ್ಕ್ ಆಗುತ್ತೆ. ಇವಾಗ ನಾವು ಬರೀ ನಂಬರ್ 1 ಅಥವಾ 2, 3, 4 ಆ ಥರ ನೋಡಿದ್ವಿ. ಆದರೆ ನಂಬರ್ 10 ಅಥವಾ ನಂಬರ್ 19 ಅಥವಾ ನಂಬರ್ 28 ಇರೋರಿಗೆ ಬೇರೆ ಬೇರೆ ಥರ ಒಂದು ಅಂದರೆ ನಂಬರ್ ಚೇಂಜ್ ಆಗೋದ್ರಿಂದ ಇವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಚೇಂಜ್ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇದ್ರುಗಳ 81 ನಂಬರ್ ಸೀರೀಸ್ಗಳನ್ನ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನಮಸ್ಕಾರ.